ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ತುಂಬಾ ಸಿಂಪಲ್ ಆಗಿರುವಂತಹ ನಾರ್ಮಲ್ ಮೆಷಿನಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಯಾವ ರೀತಿ ಮಾಡೋದನ್ನ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನಾನು ಇವತ್ತು ಯಾವುದೇ ಬ್ಲೌಸಿಗೆ ಬ್ಯಾಕ್ ನೆಕ್ಕಿಗಾಯಿತು ಫ್ರಂಟ್ ನೆಕ್ಕಿಗೆ ಯಾವುದೇ ಡಿಸೈನ್ ಮಾಡ್ತಾ ಇಲ್ಲ. ನಾನು ಮಾಡ್ತಾ ಇರೋ ಡಿಸೈನ್ ಯಾವುದು ಅಂತಂದರೆ, ಯಾವ ಡ್ರೆಸ್ಸಿಗೆ ಅಂತಂದರೆ ಲೇಡೀಸ್ ಹಾಕ್ಕೊಳ್ಳೋ ಕುರ್ತಾ ಇರುತ್ತಲ್ವ, ಮೇಲೆ ಟಾಪ್ ಅಂತಾರಲ್ವ, ಅದು ಪ್ಲೇನ್ ಆಗಿದ್ದರೆ ನಾವು ಯಾವ ರೀತಿಯಾಗಿ ನಾರ್ಮಲ್ ಮಷಿನಿಂದ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಕೋಬೇಕು ಅನ್ನೋದನ್ನ ಇವತ್ತು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬನ್ನಿ, ನಾನಿಲ್ಲಿ ಫ್ರೇಮ್ಗೆ ಕ್ಲಾತ್ನ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಡಿಸೈನ್ ಯಾವ್ದು ಹಾಕ್ತೀನಿ, ಹಾಗೆ ಎಂಬ್ರಾಯ್ಡ್ರಿ ವರ್ಕ್ ಯಾವ ರೀತಿಯಾಗಿ ಬರುತ್ತೆ, ಸಿಲ್ಕ್ ದಾರ ಯಾವುದು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಬ್ರೌನ್ ಕಲರ್ದು ಪ್ಲೇನ್ ಆಗಿರೋ ಕ್ಲಾತು ತೊಗೊಂಡಿದ್ದೀನಿ. ಇದಕ್ಕೆ ನಾನು ತೊಗೊಂಡಿರೋದು ಒಂದು ಕ್ರೀಮ್ ಕಲರು ಸಿಲ್ಕ್ ದಾರ, ಹಾಗೆ ಪ್ಯಾರೆಟ್ ಗ್ರೀನ್ ಕಲರ್ ಸಿಲ್ಕ್ ದಾರ. ಈ ಎರಡು ಕಲರ್ ದಾರದಿಂದ ನಾನಿವತ್ತು ರಫ್ ಆಗಿ ಯಾವ ರೀತಿಯಾಗಿ ನೆಕ್ಕಿಗೆ ಡಿಸೈನ್ ಮಾಡ್ಬೋದು ಅಂತ ತೋರಿಸ್ತೀನಿ ನೋಡಿ. ಡ್ರೆಸ್ಸಿಗೆ ನಾವು ಯಾವ ರೀತಿಯಾಗಿ ರೌಂಡು ನೆಕ್ ಹಾಕ್ಕೋತೀವಿ ಅಂದರೆ, ಬ್ಲೌಸಿಗೆ ಯಾವ ರೀತಿಯಾಗಿ ಡೀಪ್ ಬರುತ್ತೋ ಆ ರೀತಿ ಬರಲ್ಲ, ಸ್ವಲ್ಪ ಮೇಲ್ಗಡೆ ಬರುತ್ತೆ. ನೋಡ್ಬೋದು ನೀವು. ನಾನು ಸುಮ್ಮನೆ ಜಸ್ಟ್ ಮೇಲ್ಗಡೆ ಅಷ್ಟೇ ನಾನು ರೌಂಡಾಗಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಬೋಟ್ ನೆಕ್ ಯಾವ ರೀತಿಯಾಗಿ ಬರುತ್ತೋ ಅದೇ ರೀತಿಯಾಗಿ ಬರುತ್ತೆ ಇದು. ಈಗ ನಾನು ಇದಕ್ಕೇನು ಮಾಡ್ತೀನಿ, ಒಂದು ರೌಂಡು ಹಾಕ್ಕೊಂಡಿದ್ದೀನಿ, ನೆಕ್ ರೌಂಡ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸಿಂಪಲಾಗಿ ಡಿಸೈನ್ ಯಾವ್ದು ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ. ಸೈಡಲ್ಲಿ ರೈಟ್ ಸೈಡಿಗೆ ಸೈಡಲ್ಲಿ ಈ ರೀತಿಯಾಗಿ ರೌಂಡಾಗಿ ಹಾಕ್ಕೋಬೇಕು. ರೌಂಡಾಗಿ ಹಾಕ್ಕೊಂಡಾದಮೇಲೆ ಈ ರೀತಿ ಸಿಂಪಲ್ ಡಿಸೈನು ಸ್ಕೆಚ್ ಮಾಡ್ತಾ ಹೋಗಬೇಕು. ತುಂಬಾ ಚೆನ್ನಾಗಿ ಕಾಣುತ್ತೆ ಈ ರೀತಿ ಸಿಂಪಲ್ ನೆಕ್ಕಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಅಂದರೆ ಕುರ್ತಾ ಇರುತ್ತಲ್ವ ಟಾಪು, ಪ್ಲೇನ್ ಟಾಪಿಗೆ ನಾವು ಈ ರೀತಿಯಾಗಿ ವರ್ಕ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಸಿಂಪಲಾಗಿ ನೋಡಿ, ಯಾವುದೇ ಜಾಸ್ತಿ ಡಿಸೈನು ಇರಲಾರ್ದೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ನಾನು ಸೈಡಲ್ಲಿ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಬೇಕು ಅಂತಂದರೆ ಎಕ್ಸ್ಟ್ರಾ ಡಿಸೈನ್ ಮಾಡ್ಕೋಬೋದು. ನಾನಿಲ್ಲಿ ತುಂಬ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿಯಾಗಿ ಕಾಣುತ್ತೆ ಅಂತಂದು. ನೋಡಿ, ತುಂಬಾ ಕಡಿಮೆ ಟೈಮಲ್ಲಿ ನಿಮಗೆ ಎಂಬ್ರಾಯ್ಡ್ರಿ ವರ್ಕ್ನ ಮಾಡಿ ತೋರಿಸ್ತಾ ಇದ್ದೀನಿ ನಾರ್ಮಲ್ ಮಷಿನಲ್ಲಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಡಬಲ್ ಕಲರ್ ದಾರನ ಹಾಕ್ತೀನಿ ನಾನು ಇದಕ್ಕೆ. ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡಿ. ಸುಮ್ಮನೆ ರಫ್ ಆಗಿ ಸ್ಕೆಚ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ, ನೀವು ಪ್ರಾಕ್ಟೀಸ್ ಮಾಡಲಿ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಜಾಸ್ತಿ ಟೈಮ್ ಏನು ಹಿಡಿಯಲ್ಲ. ಪ್ಲೇನ್ ಟಾಪ್ ಹಾಕ್ಕೊಳ್ಳೋ ಬದಲು ಸುಮ್ಮನೆ ಜಸ್ಟ್ ಸ್ಟಿಚ್ ಆಗಿರೋ ಕುರ್ತಾಗೆ ನೀವು ಈ ರೀತಿಯಾಗಿ ವರ್ಕ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ನಾನು ಯಾವ ಕಲರ್ ದಾರನ ಎಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಕೇವಲ ಕಡಿಮೆ ಸಮಯದಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ತೋರಿಸ್ತೀನಿ ನಿಮಗೆ. ಬನ್ನಿ, ಈಗ ವರ್ಕ್ ಯಾವ ರೀತಿಯಾಗಿ ಬರುತ್ತೆ ಅಂತ ತೋರಿಸ್ತೀನಿ. ಇವತ್ತು ತುಂಬ ಸಿಂಪಲ್ ಆಗಿರೋ ಡಿಸೈನು ನಿಮ್ಮ ಮುಂದೆ ನಾನು ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ, ನೀವೇ ನೋಡಿ. ನಾರ್ಮಲ್ ಮೆಷಿನಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ತುಂಬ ಸಮಯ ಬೇಕಾಗಲ್ಲ. ಆದರೆ ಫಸ್ಟು ನಮಗೇನು ಮಾಡಬೇಕು ಅಂತ ಆದರೆ, ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಮಾತ್ರ ಈ ರೀತಿಯಾಗಿ ಹ್ಯಾಂಡ್ ಮೂಮೆಂಟು, ಫ್ರೇಮ್ ಮೂಮೆಂಟು ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬಾ ನೀಟಾಗಿ ವರ್ಕ್ ಬರುತ್ತೆ. ಆಲ್ರೆಡಿ ನನ್ನ ವಿಡಿಯೋ ನೋಡಿಕೊಂಡು ಎಂಬ್ರಾಯ್ಡ್ರಿ ವರ್ಕು ಮಾಡಿದವರಿದ್ದಾರೆ. ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿದ್ದಾರೆ ನನಗೆ, ಈ ವರ್ಕು ತುಂಬ ಚೆನ್ನಾಗಿದೆ ಅಕ್ಕ, ಚೆನ್ನಾಗಿ ವರ್ಕ್ ಬಂದಿದೆ, ನಾನು ಕೂಡ ಟ್ರೈ ಮಾಡಿದ್ದೀನಿ, ಬೇರೆಯವ್ರಿಗೆ ಕೂಡ ಹಾಕಿದ್ದೀನಿ ಅಂತ ಹೇಳಿದರು. ನೀವು ಕೂಡ ಇದೇ ರೀತಿಯಾಗಿ ವರ್ಕ್ ಮಾಡಿ, ಹಾಗೆ ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಬರುತ್ತೆ ವರ್ಕು ನೋಡಿ. ಇವಾಗ ನೆಕ್ ರೌಂಡು ತುಂಬಾ ಚೆನ್ನಾಗಿ ನೀಟಾಗಿ ಬಂದಿದೆ, ನೋಡ್ಬೋದು ನೀವು. ನಾನು ಪ್ಯಾರೆಟ್ ಗ್ರೀನ್ ಕಲರು ಸಿಲ್ಕ್ ದಾರ ತೊಗೊಂಡಿದ್ನಲ್ವ, ಅದರಿಂದ ಮಾಡಿದ್ದೀನಿ ನೋಡಿ ಎಂಬ್ರಾಯ್ಡ್ರಿ ವರ್ಕು. ನೆಕ್ ರೌಂಡಿಗೆ ಚೆನ್ನಾಗಿ ಬಂದಿದೆ. ಈಗ ಮತ್ತೆ ಯಾವ ರೀತಿಯಾಗಿ ಬರುತ್ತೆ ಅಂತ ಇದೇ ದಾರದಿಂದ ಫಿಲ್ ಮಾಡ್ತಾ ಬರ್ತೀನಿ ನೋಡಿ. ಕೆಲವರು ಯಾವುದೇ ವರ್ಕ್ ಆಯಿತು ನೋಡಿದ ತಕ್ಷಣ ಕಲಿಬೇಕು ಅಂತ ಏನಿಲ್ಲ. ಫಸ್ಟ್ ನೀವು ನೋಡಿದ ತಕ್ಷಣ ಪ್ರಾಕ್ಟೀಸ್ ಮಾಡೋದನ್ನ ಕಲೀರಿ. ಆ ಪ್ರಾಕ್ಟೀಸ್ ಮಾಡೋದನ್ನ ಕಲಿತಾದ್ಮೇಲೆ ನಿಮಗೆ ಬರುತ್ತೆ. ಯಾರು ಮೊದಲೇ ಕಲಿತು ಬಂದಿರಲ್ಲ, ಈ ರೀತಿಯಾಗಿ ಯಾರಾದರೂ ಐಡಿಯಾ ಹೇಳಿಕೊಟ್ರೆ ಮಾತ್ರ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಅಟ್ಲೀಸ್ಟ್ ನೀವು
ಒಂದು ದಿನದಲ್ಲಿ ಒನ್ ಅವರು ಇಲ್ಲ 1.5 ಅವರ್ ಆದರೂ ಈ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ ನಾರ್ಮಲ್ ಮಷೀನಲ್ಲಿ ಪ್ರಾಕ್ಟೀಸ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ಯಾರೂ ಸುಳ್ಳು ಹೇಳಲ್ಲ. ಈ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕು ಬರುತ್ತಾ ಇಲ್ವಾ ಅಂತಲೇ ಡೌಟಲ್ಲಿ ಇರೋಕ್ಕೆ ಹೋಗಬೇಡಿ. ನೀವು ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಬರುತ್ತೆ ಬರಲ್ಲ ಅಂತಂದು. ನೋಡಿ, ನಾನು ಪ್ರತಿ ಸರಿ ದಿನಾಲೂ ಕೂತ್ಕೊಂಡು ಈ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಲ್ಲದೆ ಬ್ಲೌಸ್ ಕೂಡ ಸ್ಟಿಚ್ ಮಾಡ್ತೀನಿ, ಹಾಗೆ ಪಿಕೋ ಫಾಲ್ ಕೂಡ ಹಾಕ್ತೀನಿ. ಮತ್ತು ಇನ್ನೂ ಟೈಮ್ ಮಿಕ್ಕಿದ್ರೆ ನಾನು ಏನು ಮಾಡ್ತೀನಿ ಅಂದರೆ ಡರ್ಬಿ ಪಿಕೋ ಫಾಲ್ ಮಷೀನಲ್ಲೇ ಎಂಬ್ರಾಯ್ಡ್ರಿ ವರ್ಕ್ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಆಲ್ಮೋಸ್ಟು ಬ್ಲೌಸ್ಗೂ ಕೂಡ ವರ್ಕ್ ಹಾಕಿದ್ದೀನಿ ನಾನು. ಅದಕ್ಕೆ ನಾನು ಹೇಳೋದು, ಒಂದಲ್ಲ ಎರಡಲ್ಲ, ನಿಮ್ಗೆ ಏನೇನು ಬರುತ್ತೆ ಅದನ್ನೆಲ್ಲನೂ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ನಾನು ಇದಂತಲ್ಲ, ನಾನು ಯಾವುದು ಡ್ರಾಯಿಂಗ್ ಕೂಡ ಮಾಡ್ತೀನಿ ಮನೇಲಿ ಖಾಲಿ ಇರಬೇಕಾದ್ರೆ. ಮಕ್ಕಳಿಗೆಲ್ಲ ಸ್ಕೂಲಲ್ಲಿ ಪ್ರಾಜೆಕ್ಟ್ ವರ್ಕು ಹೇಳ್ತಿದ್ದರು, ಅದನ್ನು ಕೂಡ ಪ್ರಾಜೆಕ್ಟ್ ವರ್ಕು ನಾನೇ ಮಾಡ್ತಾಯಿದ್ದೆ. ತುಂಬಾ ಚೆನ್ನಾಗಿ ಹೇಳ್ತಾಯಿದ್ರು ಟೀಚರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ ಮೇಡಮ್ ನೀವು ಅಂತ ಹೇಳ್ತಿದ್ರು. ತುಂಬಾ ಇಷ್ಟ ನನಗೆ ಮಕ್ಕಳಿಗೆ ಪ್ರಾಜೆಕ್ಟ್ ವರ್ಕ್ ಹೇಳಿದಾಗ ತುಂಬಾ ಖುಷಿ ಆಗುತ್ತೆ. ಟೈಮ್ ಕೊಟ್ಟು ಅವರಿಗೆ ಈ ರೀತಿಯಾಗಿ ಡಯಾಗ್ರಾಮ್ ಆಯಿತು, ಯಾವುದೇ ಆಯಿತು ತುಂಬಾ ಚೆನ್ನಾಗಿ ಮಾಡಿಕೊಡ್ತಿದ್ದೆ ನಾನು. ನೋಡಿ, ಇವಾಗ ಗ್ರೀನ್ ಕಲರು ಸಿಲ್ಕ್ ದಾರದಿಂದ ಈ ಫ್ಲವರೆಲ್ಲ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದೀನಿ. ಈಗ ಕ್ರೀಮ್ ಕಲರು ಸಿಲ್ಕ್ ದಾರದಿಂದ ಮಿಕ್ಕಿರೋ ಫ್ಲವರು ಮತ್ತು ಡಬಲ್ ಕಲರು ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತೀನಿ ಅಂತ ಹೇಳಿದ್ನಲ್ವ. ಇವಾಗ ನಾನು ಮಿಕ್ಕಿರೋ ಕ್ರೀಮ್ ಕಲರ್ದು ಸಿಲ್ಕ್ ದಾರ ತೊಗೊಂಡು ವರ್ಕ್ ಮಾಡ್ತೀನಿ, ನೋಡ್ಕೊಳ್ಳಿ. ನೋಡಿ, ನಾವು ಯಾವುದೇ ವರ್ಕ್ ಆಯಿತು ತಲೆಯಲ್ಲಿಟ್ಕೊಂಡು ಮನಸ್ಸಿಂದ ಮಾಡಿದರೆ ಎಲ್ಲನೂ ಕಲಿತೀವಿ. ಇಲ್ಲ ಬಿಡು ನನಗೆ ಬರಲ್ಲ ಅಂತೇಳಿ ಮನಸ್ಸು ಇಲ್ಲ ಅಂತ ಅಂದ್ಕೊಂಡ್ರೆ ಏನೂ ಆಗಲ್ಲ. ನಾವು ಫಸ್ಟು ಕಲ್ತ್ರೇ ಎಲ್ಲ ಆಗೋದು. ಆಲ್ಮೋಸ್ಟ್ ಎಲ್ಲ ಕಲಿಬೇಕು ಅಂತಲೇ ಮನಸ್ಸಲ್ಲಿರುತ್ತೆ. ಕೆಲವೊಬ್ಬರಿಗೆ ಮನೇಲಿ ಬೇಡ ಅನ್ನೋರು ಇರ್ತಾರೆ. ನಮ್ಮ ಮನೇಲಿ ಕೂಡ ಹಾಗೆ. ನಮ್ಮ ಮನೇಲಿ ನಮ್ಮ ಮನೆಯವರು ಈ ರೀತಿಯಾಗಿ ವರ್ಕ್ ಏನು ಮಾಡ್ತೀಯಾ, ಏನು ಬಿಡ್ತೀಯಾ, ಸುಮ್ಮನೆ ಟೈಮ್ ವೇಸ್ಟು ಹಾಗೆಲ್ಲ ಹೇಳ್ತಿರ್ತಾರೆ. ಆದರೂ ನಾನು ಅದಕ್ಕೆ ಯಾವುದಕ್ಕೂ ಕಿವಿ ಕೊಡಲ್ಲ. ನನಗೆ ಯಾವಾಗ ಟೈಮ್ ಸಿಗುತ್ತೆ ಅದರಲ್ಲಿ ಒಂದು 10 ನಿಮಿಷ ಆಯಿತು, ಅರ್ಧ ತಾಸು ಆಯಿತು, ಯಾವುದೇ ಆಯಿತು, ನಾನು ಈ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ನ ಪ್ರಾಕ್ಟೀಸ್ ಮಾಡ್ತಾ ಹಾಗೆ ನಿಮಗೂ ಕೂಡ ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ನಮಗೆ ಬಂದಿರೋ ವಿದ್ಯೆನ ನಾವು ಇನ್ನೊಬ್ಬರಿಗೆ ಹೇಳ್ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಅದು ನಮಗೂ ಕೂಡ ಮೈಂಡು ಚೆನ್ನಾಗಿ ವರ್ಕ್ ಆಗುತ್ತೆ. ಈ ರೀತಿಯಾಗಿ ನಾವು ವರ್ಕ್ ಮಾಡಬೇಕಾದ್ರೆ, ಇನ್ನೊಬ್ರಿಗೆ ಹೇಳಬೇಕಾದ್ರೆ ಮೈಂಡು ಚೆನ್ನಾಗಿ ವರ್ಕ್ ಆಗುತ್ತೆ, ತುಂಬಾ ಶಾರ್ಪ್ ಆಗುತ್ತೆ. ಯಾವುದೇ ಆಯಿತು ಬರುತ್ತೆ ಅಂತೇಳಿ ಖಾಲಿ ಕೂತ್ಕೊಂಡ್ರೆ ಏನೂ ಆಗಲ್ಲ. ಬರುತ್ತೆ ಅಂತೇಳಿ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲನೂ ಆಗುತ್ತೆ. ಅದಕ್ಕೋಸ್ಕರ ನಾನು ಪ್ರತಿ ಸಾರಿ ಹೇಳ್ತಾ ಬರ್ತಾಯಿದ್ದೀನಿ, ನೀವು ಬರುತ್ತೆ ಬರುತ್ತೆ ಅಂತಂದು ಕೂತ್ಕೊಂಡ್ರೆ ಏನೂ ಆಗಲ್ಲ. ಒಂದು ಸರಿ ನೀವು ಪ್ರಾಕ್ಟೀಸ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ನೀಟಾಗಿ ಬರುತ್ತೆ ವರ್ಕು. ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಟ್ಟೆ ತೊಳೆದು ಹಾಕಿ ಎಲ್ಲ ಮಾಡಿದ್ಮೇಲೆ ಮತ್ತೆ ನಾನು 10-10:30ಇಂದನೇ ಮಿಷಿನ್ ಮೇಲೆ ಕೂತ್ಕೋತೀನಿ. ಯಾಕಂದರೆ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ. ಮತ್ತು ಬ್ಲೌಸ್ ಸ್ಟಿಚ್ ಎಲ್ಲ ಆದಮೇಲೆ ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಕೂತ್ಕೊಂಡಿರ್ತೀನಿ. ಯಾವ್ಯಾವ ಡಿಸೈನು ತಲೆಯಲ್ಲಿ ಯಾವ್ದ್ಯಾವ್ದು ಓಡುತ್ತೆ ಅದೆಲ್ಲ ಇಮ್ಮಿಡಿಯೇಟಾಗಿ ನಾನು ಪೇಪರ್ ಮೇಲೆ ಡಿಸೈನ್ ಮಾಡಿ ಚೆನ್ನಾಗಿ ಅನ್ನಿಸ್ತು ಅಂದರೆ ನಾನು ವೇಸ್ಟು ಕ್ಲಾತ್ ಇರುತ್ತಲ್ವ ಅದ್ರ ಮೇಲೆ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಆವಾಗ ತುಂಬ ಚೆನ್ನಾಗಿ ಬಂದರೆ ಮಾತ್ರ ನಿಮಗೆ ಈ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ನ ನಾನು ಹೇಳ್ಕೊಡೋದಕ್ಕೆ ಮುಂದಾಗ್ತೀನಿ. ಇಲ್ಲಾಂದರೆ ಸಡನ್ನಾಗಿ ಯಾವುದೇ ಆಯಿತು ಈ ರೀತಿ ಎಂಬ್ರಾಯ್ಡ್ರಿ ವರ್ಕು ಮಾಡೋಕ್ಕೆ ಸಾಧ್ಯ ಇರೋಲ್ಲ. ಅದಕ್ಕೋಸ್ಕರ ನನಗೆ ಹ್ಯಾಂಡ್ ಮೂಮೆಂಟು, ಫ್ರೇಮ್ ಮೂಮೆಂಟು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಆಗಿದೆ. ಯಾವುದೇ ಆಯಿತು ಮೈಂಡಲ್ಲಿ ಓಡಿದ ತಕ್ಷಣ ನಾನು ಈ ರೀತಿ ಸ್ಕೆಚ್ ಮಾಡಿಕೊಂಡು ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೀವು ಕೂಡ ಒಂದು ಸರಿ ಪ್ರಾಕ್ಟೀಸ್ ಮಾಡಿ. ಹಾಗೆ ನೋಡಿದ ತಕ್ಷಣ ಯಾರಿಗೂ ಬರೋಲ್ಲ. ನಾನು ಹೇಳಿರೋ ರೀತಿಯೇ ನೀವು ವರ್ಕ್ ಮಾಡಿ, ತುಂಬ ಅಂದರೆ ತುಂಬಾ ನೀಟಾಗಿ ಬರುತ್ತೆ. ಇದರಲ್ಲಿ ಎರಡು ಮಾತಿಲ್ಲ. ಆಲ್ಮೋಸ್ಟ್ ನಾನು ಪಿಕೋ ಮಾಡೋ ಮಷೀನಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿರೋದು ಮತ್ತು ನಾರ್ಮಲ್ ಮಷೀನಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿರೋದು ಬೈ ಟು ಬೈ ಕ್ಲಿಯರಾಗಿ ಹೇಳಿದ್ದೀನಿ. ಅದರಲ್ಲಿ ಹೋಗಿ ಚೆಕ್ ಮಾಡ್ಬೋದು ನೀವು. ತುಂಬಾ ನೀಟಾಗಿ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಹೊಸ ಹೊಸ ಡಿಸೈನು ಮತ್ತು ಇನ್ನೂ ಹೊಸ ಹೊಸ ವೀಡಿಯೋಗಳಿಗಾಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಬಂದಿದೆ. ಇದರಲ್ಲಿ ಎರಡು ಮಾತಿಲ್ಲ. ಡಬಲ್ ಕಲರ್ ದಾರದಿಂದ ಫ್ರಂಟ್ ನೆಕ್ಕಿಗೆ, ಕುರ್ತಾ ಟಾಪಿಗೆ ಯಾವ ರೀತಿಯಾಗಿ ವರ್ಕ್ ಹಾಕಬೇಕು ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಲೈಕ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಷ್ಟಪಟ್ಟು ನಿಮಗೋಸ್ಕರ ವೀಡಿಯೋನ ಮಾಡ್ತಾಯಿದ್ದೀನಿ, ನಿಮಗೆ ಅನುಕೂಲ ಆಗಲಿ ಅಂತ.
ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಈ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಖುಷಿ ಕೊಡುತ್ತೆ ನನಗೆ. ನಾನು ಕಲಿಯೋದಲ್ಲದೆ ನೀವು ಕೂಡ ಕಲೀಲಿ ಅನ್ನೋದಕ್ಕೋಸ್ಕರ ತುಂಬ ಪ್ರಯತ್ನ ಪಡ್ತಾಯಿದ್ದೀನಿ. ನೀವು ಕೂಡ ಪ್ರಯತ್ನ ಪಡಿ, ಸಿಕ್ಕೇ ಸಿಗುತ್ತೆ ಪ್ರತಿಫಲ. ನೋಡಿ, ಪ್ಲೇನ್ ಟಾಪಿಗಾಯಿತು, ಬ್ಯಾಕ್ ನೆಕ್ ಬ್ಲೌಸಿಗಾಯಿತು, ಈ ರೀತಿಯಾಗಿ ತುಂಬಾ ಸಿಂಪಲಾಗಿ ವರ್ಕ್ ಹಾಕ್ಕೊಂಡ್ರೆ ಯಾವ ರೀತಿಯಾಗಿ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ನಾನು ಡಬಲ್ ಕಲರು ಲೇಯರಿಂದ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸಿಂಪಲಾಗಿ ಹಾಕಿರೋ ವರ್ಕ್ ನೋಡಿ. ಕುರ್ತಾ, ಪ್ಲೇನ್ ಕುರ್ತಾ ಟಾಪ್ ಇರುತ್ತಲ್ವ, ಅದಕ್ಕೆ ಫ್ರಂಟ್ ನೆಕ್ಕಿಗೆ ಈ ರೀತಿಯಾಗಿ ವರ್ಕ್ ಹಾಕ್ಕೊಂಡ್ರೆ ಒಂದು ಸೈಡ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನನಗಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನಿಮ್ಗೆ ಯಾವ ರೀತಿಯಾಗಿ ಕಾಣ್ತದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ನಾಗ ಟೈಪ್ ಮಾಡಿ. ತುಂಬಾ ಬೇಗನೆ ನಾನು ರಿಪ್ಲೈ ಕೊಡ್ತೀನಿ. ನನ್ನ ವಿಡಿಯೋ ಆಲ್ಮೋಸ್ಟು ಈ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ, ಇಷ್ಟು ಸಿಂಪಲ್ಲಾಗಿ ಎಂಬ್ರಾಯ್ಡ್ರಿ ವರ್ಕು ನಾರ್ಮಲ್ ಮೆಷಿನಲ್ಲಿ ಯಾರು ಕೂಡ ಕಲಿಸಲ್ಲ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ಪ್ರತಿ ಸರಿ ಹೇಳ್ತಾ ಬರ್ತಾಯಿದ್ದೀನಿ, ಯಾರು ಕೂಡ ಬಿಡೋಕ್ಕೆ ಹೋಗಬೇಡಿ, ಟ್ರೈ ಮಾಡಿ ಅಂಥೇಳಿ. ನಾವೆಷ್ಟು ಟ್ರೈ ಮಾಡ್ತೀವಿ, ಟ್ರೈ ಮಾಡಿದ್ರೂ ತುಂಬಾ ಕಡಿಮೆ ಅನಿಸುತ್ತೆ. ನಾವು ಕಲಿಯೋದು ಒಂದೇ ಉದ್ದೇಶನ ತಲೆಯಲ್ಲಿ ಇಟ್ಕೋಬೇಕು ಹೊರತು ಬೇರೆ ಉದ್ದೇಶನ ತಲೆಯಲ್ಲಿ ಇಟ್ಕೋಬಾರ್ದು. ಹಾಗೆ ಇವತ್ತಿನ ವಿಡಿಯೋ, ಇವತ್ತು ನಾನು ಹಾಕಿರೋ ಡಿಸೈನು, ಈ ಎಂಬ್ರಾಯ್ಡ್ರಿ ವರ್ಕ್ ಹೇಗೆ ಬಂದಿದೆ ಅಂಥೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಡಿಸೈನು ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು.